ಗಜಾನನ ಮಂಗಸೂಳಿ ಸರ್. ಯಾವ್ದಾದ್ರು ಒಂದು ಸಾಮಾಜಿಕ ಕಾರ್ಯ ನಾವು ಮಾಡಬೇಕು ಅಂತ ಹೇಳಿದ್ರೆ ಆರ್ಥಿಕವಾಗಿ ಭಾಳ ಖರ್ಚು ಆಗೇ ಆಗುತ್ತೆ. ನೀವು ನೋಡಿದ್ರೆ ರಾಜಕೀಯದಲ್ಲಿ 30 ವರ್ಷಗಳಿಂದ ಸುದೀರ್ಘವಾಗಿದ್ದೀರಾ. ನಿಮ್ಗೇನು ದೊಡ್ಡ ಮಟ್ಟದ ಏನು ಜವಾಬ್ದಾರಿ ಏನು ಸಿಕ್ಕಿಲ್ಲ, ಅಧಿಕಾರ ಏನು ಸಿಕ್ಕಿಲ್ಲ. ನಿಮಗೆ ಸಂಘಟನೆ ಮಾಡುವ ಜವಾಬ್ದಾರಿ ಸಿಕ್ತೇ ಬಿಟ್ಟರೆ ಯಾವತ್ತೂ ಅಧಿಕಾರ ಸಿಕ್ಕಿಲ್ಲ. ಆಗಲಿ ದೊಡ್ಡವರು ಗಳಿಸಿದ ಆಸ್ತಿ ದೊಡ್ಡ ಮಟ್ಟದಲ್ಲಿತ್ತು ಖರ್ಚು ಮಾಡ್ತಿದ್ದೀರಾ. ಅದನ್ನು ಉಳಿಸಿ ಯಾರಾದರೂ ಏನು ಅಂದ್ಕೊತಾರೆ ಅಂದರೆ, ನಾನು 10 ಎಕರೆ ಮಾಡಿದ್ದೀನಿ ಅಂದರೆ ನನ್ನ ಮಗ 20 ಎಕರೆ ದುಡಿಬೇಕು ಅಂದ್ಕೊತಾರೆ. ಈಗ ನಿಮ್ಮ ಅಪ್ಪವರು ಭಾಳಷ್ಟು ಜಮೀನ್ದಾರರು. ನೀವು ಆ ಜಮೀನನ್ನು ಕಳ್ಕೊಂಡಿದ್ದೀರಾ ಅನ್ನೋ ಮಾತು ಕೂಡ ಕೇಳಿಬರ್ತಿದ್ದಾವೆ. ಇದು ನಿಜನಾ? ಸರ್, ಈಗ ನನ್ನ ದೃಷ್ಟಿಯಲ್ಲಿ ಆಸ್ತಿಗಿಂತ ಜನರನ್ನ ಒಂದು ಆಸ್ತಿ ಮಾಡ್ಕೋಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ಬಂದಂಥವ್ನು ನಾನು. ಈಗ ನಾನು 2 ಬಾರಿ ಪುರಸಭೆ ಸದಸ್ಯನಾಗಿದ್ದೆ. ಟೋಟಲ್ 4 ಬಾರಿ ಪುರಸಭೆ ಸದಸ್ಯನಾಗಿದ್ದೆ. ಓಕೆ ಓಕೆ. ಇಲ್ಲಿ ಅಥಣಿಯಲ್ಲಿ ನಾನು ಮನಸ್ಸು ಮಾಡಿದ್ರಲ್ಲಿ ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಯಾವುದೇ ರೀತಿ ಒಂದು ಶುದ್ಧ ಕೈ ಇಟ್ಕೊಂಡು ನಾನು 4 ಬಾರಿನೂ ಆಡಳಿತವನ್ನು ನಡೆಸಿರುವಂಥದ್ದು. ಜೊತೆಗೆ ನಮ್ಮ ಕುಟುಂಬದಿಂದ ಬಂದಂಥ ಆಸ್ತಿಯನ್ನು ನಾನು ಕೆಲವೊಂದು ಸಾರಿ ಮಾರಿ ನಾನು ಈ ಸಂಘಟನೆಗಳಿಗೆ, ನಮ್ಮ ರಾಜಕೀಯಕ್ಕೆ ನಾನು ಕೆಲಸ ಮಾಡಿದ್ದೀನಿ. ಯಾಕೆಂದರೆ ನನಗೆ ಆಸ್ತಿ ಮುಖ್ಯ ಅಲ್ಲ, ಸಾಮಾಜಿಕ ಸೇವೆ ಮಾಡಬೇಕು. ಈ ಒಂದು ಏನಾದರೂ ನನ್ನಿಂದ ಕಿಂಚಿತ್ ಸೇವೆ ಜನರಿಗೆ ಆಗಬೇಕು ಅನ್ನೋವಂಥ ಉದ್ದೇಶ ಇಟ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಸರ್, 30 ವರ್ಷದಿಂದ ಅಥಣಿಯಲ್ಲಿ ಕಾಂಗ್ರೆಸ್ಗೇನು ಅಷ್ಟು ಸುಲಭದ ವಾತಾವರಣ ಇರಲಿಲ್ಲ. ನನಗಿರೋ ಇದ್ರ ಪ್ರಕಾರ ಒಂದು 20 ವರ್ಷಗಳಿಂದ ಅಂತೂ ಭಾಳ ಕಷ್ಟ ಆಗಿತ್ತು. ಅದರಲ್ಲೂ 2018ರಲ್ಲಿ ಕಾಂಗ್ರೆಸ್ಸು ಗೆಲ್ತು. ಆದರೆ ಆಪರೇಷನ್ ಕಮಲದಲ್ಲಿ ಇಲ್ಲಿದ್ದಂತಹ ಅಭ್ಯರ್ಥಿ BJPಗೆ ಹೋದರು. ಆಗ ಉಪಚುನಾವಣೆ ಬಂತು. ಆ ದಿನಗಳು ನಿಮಗೆ ಕಷ್ಟ ಆಯಿತಾ ಹೇಗೆ? ಆ್ಯಕ್ಚುಲಿ ನಮಗೆ ಉಪಚುನಾವಣೆ ನಂತರನೇ ನನಗೆ ತೊಂದರೆಗಳು ಪ್ರಾರಂಭ ಆಗಿದ್ದು. ಯಾಕೆಂದರೆ 2019ರಲ್ಲಿ ಆಗಿನ ನಮ್ಮ ಪಕ್ಷದ ಶಾಸಕರಾದ ಮಹೇಶ್ ಕುಮಟಳ್ಳಿ ಅವರು ಕಾಂಗ್ರೆಸ್ ಬಿಟ್ಟು BJPಗೆ ಹೋದರು. ಹೌದು. ಉಪಚುನಾವಣೆ ಬಂತು. ಪಕ್ಷ ನನಗೆ ಉಪಚುನಾವಣೆಯಲ್ಲಿ ನನ್ನನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಮಾಡಿತು. ಏನು ತೊಂದರೆ ಸ್ಟಾರ್ಟ್ ಆಯಿತು ಅಂದರೆ, ಮಹೇಶ್ ಕುಮಟಳ್ಳಿ ಅವ್ರ ಜೊತೆ ಕೆಲವೊಂದು ಹಳ್ಳಿಗಳಲ್ಲಿ ಎಲ್ಲರೂ ಹೋಗಿಬಿಟ್ಟಿದ್ರು. ಕೆಲವೊಂದು ಕಡೆ ಬೂತ್ ಏಜೆಂಟ್ರು ನಂಗೆ ಸಿಗ್ತಾ ಇರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಬನ್ನೂರು ಇರ್ಬೋದು, ನಂದೇಶ್ವರ ಇರ್ಬೋದು, ಅನೇಕ ಹಳ್ಳಿಗಳಲ್ಲಿ ಅಂಥ ಒಂದು ಪರಿಸ್ಥಿತಿಯನ್ನ ಎದುರು ಮಾಡಿಕೊಂಡು ನಾನು 60,000 ಮತಗಳನ್ನು ಉಪಚುನಾವಣೆಯಲ್ಲಿ ನಾನು ಪಡೆದೆ. ಅದು ಗ್ರೇಟೇ. ಅದು ಆ ಟೈಮಲ್ಲಿ ಅದರಲ್ಲಿ ಅನೇಕ ನಮಗೆ ಒಳಗಡೆ ಹೊರಗಡೆ ವಿರೋಧ ಇದ್ರೂ ಸಹಿತ ಅದನ್ನು ಮೆಟ್ಟಿ ನಾವು 60,000 ಓಟನ್ನು ಪಡೆದು ನಾನು ಸೋತರೂ ಸಹಿತ ನಾನು ಸುಮ್ಮನೆ ಕೂಡಿರಲಿಲ್ಲ. ಎಲ್ಲಿ ಸೋತಿದ್ದೀವಿ ಅಲ್ಲೇ ಗೆದ್ದು ತೋರಿಸ್ಬೇಕು ಅಂತ ಸೋತು ಮರುದಿನದಿಂದಲೇ ನಾನು ಸಂಘಟನೆಗೆ ತೊಡಗಿಕೊಂಡೆ. ಇವತ್ತು ಪಕ್ಷದ ಕಾರ್ಯಕ್ರಮ ಇರ್ಬೋದು, ಹೋರಾಟಗಳಿರ್ಬೋದು, ಸ್ಥಳೀಯ ಸಮಸ್ಯೆಗಳಿಗೆ ಇರ್ಬೋದು, ಎಲ್ಲದಕ್ಕೂ ಒಂದು ದನಿಯಾಗಿ ನಿಂತ್ಕೊಂಡು ಎಲ್ಲರನ್ನ ಕರೆದುಕೊಂಡು ಪಕ್ಷ ಸಂಘಟನೆ ಮಾಡಿ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನು ಮಾಡಿ ಪ್ರತಿ ಹಳ್ಳಿಗಳಲ್ಲಿ ನಾವು ಒಂದು ಸುತ್ತಾಡಿ ನಮ್ಮ ಪಕ್ಷದ ಸಂಘಟನೆಯನ್ನು ಯಾವ ರೀತಿ ಮಾಡಿದ್ವಿ ಅಂತಂದರೆ, ಇಲ್ಲಿ ಒಬ್ಬ ಕಾರ್ಯಕರ್ತರಿಗೂ ಟಿಕೆಟ್ ಕೊಟ್ಟರು 23ರಲ್ಲಿ ಪಕ್ಷ ಗೆಲ್ಲಬೇಕು ಅಂಥ ಒಂದು ವಾತಾವರಣವನ್ನು ನಿಮಗೆ ನಿರ್ಮಾಣ ಮಾಡಿದ್ವಿ. ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಕಳೆದ 18 ವರ್ಷದಿಂದ ನಮ್ಮ ಪುರಸಭೆಯಲ್ಲಿ ನಾವು ಆಡಳಿತದಲ್ಲಿ ಇರಲಿಲ್ಲ. ಆದರೆ ಚುನಾವಣೆಗೆ 23 ಚುನಾವಣೆಗಿಂತ ಮುಂಚೆ ಇಲ್ಲಿ ಪುರಸಭೆ ಚುನಾವಣೆ ಆಯಿತು. ಆವಾಗ ನಮ್ಮ ವಿರೋಧ ಬಣದಲ್ಲಿ ಲಕ್ಷ್ಮಣ್ ಸವದಿಯವರು DCM ಅವರು ಮತ್ತು ಮಹೇಶ್ ಕುಮಟಳ್ಳಿ ಅವರಿದ್ದರು. ಅವರು ಇಬ್ಬರೂ ವಿರೋಧದಲ್ಲಿ ಇದ್ದರೂ ಸಹಿತ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ 15 ಸೀಟ್ಗಳು ನಮಗೆ ಬಂದು, ಅವರಿಬ್ಬರು ಜಂಟಿಯಾಗಿ ಏನು ಸ್ಪರ್ಧೆ ಮಾಡಿದರು. ಅವರಿಗೆ 9 ಸೀಟ್ಗಳು ಬಂತು, ನಮಗೆ 15 ಸೀಟ್ಗಳು ಬಂತು, 3 ಇಂಡಿಪೆಂಡೆಂಟ್ ಸೀಟ್ ಬಂತು. 18 ವರ್ಷಗಳ ನಂತರ ನಮಗೆ ಅಥಣಿ ಜನತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಿದರು. ಇದು ಏನು ತೋರಿಸ್ತದೆ ಅಂದರೆ 23ರ ಒಂದು ಚುನಾವಣೆ ದಿಕ್ಸೂಚಿಯನ್ನು ತೋರಿಸ್ತಿತ್ತು. 100%. ಅದೇ ಪ್ರಕಾರ 23 ಚುನಾವಣೆಯಲ್ಲಿ ಸವದಿಯವರು ಇಲ್ಲಿ ಬಂದ ತಕ್ಷಣ 76,122 ಮತಗಳ ಲೀಡನ್ನು ನಾವೆಲ್ಲರೂ ಸೇರಿ ಕೊಡಿಸಿದ್ದೀವಿ. ಅದರಲ್ಲಿ ನಮ್ಮದೆಲ್ಲ ಶಿವಪಾಲಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.